ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಫೈನಲಿ ನಿಮ್ಮ ಎಲ್ಲರ ಕನಸು ನನಸಾಗಿದೆ. ನೆನ್ನೆ ನಾವು ಫೈನಲ್ ನಲ್ಲಿ ಗೆದ್ದು ಬೀಗಿದ್ದೀವಿ. ಅಬ್ಬಾ, ನಿಜಕ್ಕೂ ಎಂತ ಫೈನಲ್ ನೆನ್ನೆ. ಎಲ್ಲೊಂದ್ ಕಡೆ ಒಂದು ಸಂದರ್ಭದಲ್ಲಿ ಕೊನೆಯ 5 ಓವರ್ ಇದ್ದಾಗ ಮ್ಯಾಚ್ ಮುಗೀತು, ಕ್ಲಾಸ್ ಅನ್ನು ಮುಗಿಸೇ ಬಿಟ್ರು ಅಂತ ಅನ್ಕೊಂಡ್ವಿ. ಮಿಲ್ಲರ್ ಕೂಡ ಸೆಟ್ ಆಗಿದ್ರು. ಆದ್ರೆ ಒಂದು ಮಿರಾಕಲ್ ರೀತಿಯಾಗಿ ನಾವು ಕಮ್ ಬ್ಯಾಕ್ ಮಾಡಿದ್ದೀವಿ. ಚಾಂಪಿಯನ್ ಅಂದ್ರೆ ಬಹಳ ಕಷ್ಟದ ಪರಿಸ್ಥಿತಿ, ಚಾಲೆಂಜಿಂಗ್ ಸ್ಥಿತಿಯಿಂದ ಮೇಲ್ ಬರೋದೇ ಚಾಂಪಿಯನ್ ಆಗೋದು. ಸೊ ಅದನ್ನ ನಾವು ಮತ್ತೆ ಪ್ರೂವ್ ಮಾಡಿದೀವಿ. ಬಹಳಷ್ಟು ವಿಚಾರಗಳಿದೆ. ಒಂದ್ ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ರೋಹಿತ್ ಶರ್ಮಾ ಹಾಗೇನೆ ವಿರಾಟ್ ಕೊಹ್ಲಿ ಇಬ್ರು ಕೂಡ ಅಂತಾರಾಷ್ಟ್ರೀಯ ಟಿ20ಗೆ ವಿದಾಯವನ್ನ ಘೋಷಣೆ ಮಾಡಿದ್ದು ಕೂಡ ಬಹಳ ಮನಸ್ಸಿಗೆ ಒಂದ್ ಕಡೆ ಸೆಲೆಬ್ರೇಟ್ ಮಾಡ್ಬೇಕಾ ಅಥವಾ ಇದನ್ನ ನಾವು ಬೇಸರ ಪಡ್ಕೊಳ್ಬೇಕಾ ಅನ್ನೋದು. ಯಾಕಂದ್ರೆ ಮಾಡರ್ನ್ ಕ್ರಿಕೆಟ್ನ ದಿಗ್ಗಜರು ಇಬ್ರು ಕೂಡ, ಕೊಹ್ಲಿ ಹಾಗೇನೆ ವಿರಾಟ್ ಕೊಹ್ಲಿ ಜೊತೆಗೆ ರೋಹಿತ್ ಶರ್ಮಾ ಇಬ್ರು ಕೂಡ ಅಂತಾರಾಷ್ಟ್ರೀಯ ಟಿ20ಗೆ ವಿದಾಯವನ್ನ ಹೇಳಿರೋದು. ಸೊ ನೆನೆಯ ಮ್ಯಾಚ್ ಆರಂಭದಲ್ಲಿ 177, ಸ್ಟಾರ್ಟಿಂಗ್ ನಲ್ಲೂ ಕೂಡ ನಮಗೆ ರಿಷಬ್ ಪಂತ್ ಔಟ್ ಆದಾಗ, ರೋಹಿತ್ ಶರ್ಮಾ ಔಟ್ ಆದಾಗ, ಸೂರ್ಯ 3 ಜನ ಔಟ್ ಆದಾಗ ಅಕ್ಷರ್ ಪಟೇಲ್ ಬಂದು ಆಡಿದಂತಹ ಒಂದು ಇನ್ನಿಂಗ್ಸ್ ಇದೆಯಲ್ಲ, ನಿಜಕ್ಕೂ ಅದು ಬಹಳ ವರ್ಷಗಳ ಕಾಲ ಹಾಗೇನೆ ನೆನಪಿನಲ್ಲಿ ಉಳುತ್ತೆ. ಯಾಕಂದ್ರೆ ಈ ಒಂದು ಟಿ20 ವರ್ಲ್ಡ್ ಕಪ್ಗೆ ಟೀಮನ್ನು ಅನೌನ್ಸ್ ಮಾಡಿದಾಗ ಬಹಳಷ್ಟು ಮಂದಿ ಅಕ್ಷರ್ ಪಟೇಲ್ ಯಾಕೆ ಅನ್ನೋ ಪ್ರಶ್ನೆಯನ್ನ ಮಾಡಿದ್ರು. ರವೀಂದ್ರ ಜಡೇಜಾ ಇದ್ದಾರೆ, ಮತ್ತೊಬ್ರು ಸ್ಪಿನ್ನರ್ ಬೇಕಾ ಅನ್ನೋ ಚರ್ಚೆ ಕೂಡ ಒಂದಷ್ಟು ಮಂದಿ ಮಾಡಿದ್ರು. ಆದ್ರೆ ಯಾಕೆ ಅವರು ಟೀಮ್ಗೆ ಇಂಪಾರ್ಟೆಂಟ್ ಅನ್ನೋದನ್ನ ನೆನ್ನೆ ಪ್ರೂವ್ ಮಾಡಿದ್ರು. 177 ರನ್ ನೋಡಿದ್ವಿ. ವಿರಾಟ್ ಕೊಹ್ಲಿ ಆಡಿದಂಥ ಇನ್ನಿಂಗ್ಸ್ ಅಂತೂ ಅದ್ಭುತವಾಗಿತ್ತು. ಯಾವಾಗ ಇಟ್ ರಿಯಲಿ ಮ್ಯಾಟರ್ಸ್ ಆವಾಗ ಅವರು ಆಡಿದ್ರು, ಫೈನಲ್ಗೆ ತಮ್ಮ ಬೆಸ್ಟ್ ಅನ್ನ ಇಟ್ಕೊಂಡಿದ್ರು. ಸೊ ನೆನ್ನೆಯ ಮ್ಯಾಚ್ನಲ್ಲಿ ವಿರಾಟ್ ಕೊಹ್ಲಿ ಕೊನೆಯವರೆಗೂ ಆಡಿದಂತಹ ಒಂದು ಶೀಟ್ ಆಂಕರ್ ರೋಲ್ ಏನಿದೆ, ಆ ಮೂಲಕನೇ ನಮಗೆ 177 ರನ್ ಬರೋಕೆ ಸಾಧ್ಯವಾಯಿತು. ಅದರ ಜೊತೆಗೆ ಅಕ್ಷರ್ ಆಡಿದ ರೀತಿ, ಶಿವಮ್ ದುಬೆ ಒಂದು ಕ್ಯಾಮಿಯೋ ಆಡಿದ್ದು, ಹಾರ್ದಿಕ್ ಪಾಂಡ್ಯ ಕೊನೆಯದಾಗಿ ಫಿನಿಶ್ ಮಾಡಿದಂಥ ರೀತಿ, ಇದೆಲ್ಲವೂ ಕೂಡ 177 ರನ್ ಬರೋಕೆ ಸಾಧ್ಯ ಆಯಿತು. ಆದರೆ ಅಲ್ಲಿಂದ ನಾವು ಬ್ಯಾಟಿಂಗ್ ಅನ್ನು ಆರಂಭ ಮಾಡಿದಾಗಲೂ ಕೂಡ ಅವ್ರ ಬ್ಯಾಟಿಂಗ್ ಅನ್ನು ಆರಂಭ ಮಾಡಿದಾಗ ಆರಂಭದಲ್ಲಿ 2 ವಿಕೆಟ್ಗಳು ಸಿಕ್ಕಾಗ ಓಕೆ, ಇನ್ನೇನು ಮ್ಯಾಚ್ ನಮ್ದೆ, ಕ್ಲಾಸನ್ ಮಿಲ್ಲರ್ ಇಬ್ಬರನ್ನ ಔಟ್ ಮಾಡಿದ್ರೆ ಮುಗೀತು ಅನ್ನೋ ರೀತಿಯಾಗಿತ್ತು. ಡಿಕಾಕ್ ಅವ್ರನ್ನ ಕೂಡ ಅವರು ವಿಕೆಟ್ ಅನ್ನು ಎತ್ತಂತ ಸಂದರ್ಭದಲ್ಲಿ, ಆದ್ರೆ ಅದು ಸಾಧ್ಯ ಆಗಲಿಲ್ಲ. ಡಿಕಾಕ್ ಆಡದಂತ ರೀತಿ, ಅದರಲ್ಲೂ ಭಾರತ ಅಂತಂದಾಗ ಡಿಕಾಕ್ ಅದ್ಭುತವಾಗಿ ಆಡ್ತಾರೆ. ಅದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿ ಇಲ್ಲಿ ತೋರಿಸಿದ್ರು. ಅದು ಕೊನೆಯ 5 ಓವರ್ ಇದೆಯಲ್ಲ, ಎಲ್ಲಿ ಕ್ಲಾಸೇನ್ ಹೊಡೆಯೋಕೆ ಶುರು ಮಾಡಿದ್ರು. ಕ್ಲಾಸೇನ್ ಇಡೀ ಟೂರ್ನಮೆಂಟ್ ಅಲ್ಲಿ ಅದ್ಭುತವಾಗಿ ಆಡಿರಲಿಲ್ಲ. ಅವರೊಂದು ಕ್ಲಾಸ್ ಏನಿದೆ ಅಥವಾ ಅವರೊಂದು ಅಗ್ರೆಸಿವ್ನೆಸ್ ಏನಿದೆ IPL ಅಲ್ಲಿ ಆಡಿದಂಥ ರೀತಿ, ಅದನ್ನ ಇಲ್ಲಿ ಆಡೋಕೆ ಸಾಧ್ಯ ಆಗಿರಲಿಲ್ಲ. ಆದ್ರೆ ಅವರು ಕೂಡ ಹೇಗೆ ವಿರಾಟ್ ಕೊಹ್ಲಿ ನಮಗೆ ಆಡಿದ್ರು, ಅವರು ಕೂಡ ಫೈನಲ್ಗೆ ದಿ ಬೆಸ್ಟ್ ಅನ್ನ ಬಹಳ ಕಡಿಮೆ ಎಸೆತಗಳಲ್ಲಿ ಅವ್ರು 50 ಅನ್ನ ಗಳಿಸಿದ್ದು 24 ಬಾಲ್ಸ್ನಲ್ಲಿ. ಆದರೆ ಎಂಡ್ನಲ್ಲಿ ಮಾಡಿದಂಥ ಮ್ಯಾಜಿಕ್, ಬೂಮ್ರಾನೆಲ್ಲ ನಾವು ಯಾಕೆ ವರ್ಲ್ಡ್ ಕ್ಲಾಸ್ ಬೌಲರ್ ಅಂತ ಹೇಳ್ತೀವಿ ಅಂತ ನೆನ್ನೆ ಪ್ರೂವ್ ಆಯಿತು. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಕೈಗೆ ಬಾಲ್ ಕೊಟ್ಟಾಗ್ಲೂ ಕೂಡ ಬಹಳ ಜನರಿಗೆ ವಿಶ್ವಾಸ ಇರಲಿಲ್ಲ, ಏನು ಕಂಟ್ರೋಲ್ ಮಾಡ್ತಾರಾ, ರನ್ ಲೀಕ್ ಆಗುತ್ತೆ ಅಂತ. ಆದರೆ ಕೊನೆಯ 3 ಓವರ್ ಅಂತೂ ಅದ್ಭುತ ಆಯಿತು. ಬೂಮ್ರಾ ಮಾಡಿದಂಥ ಓವರ್, 19ನೇ ಓವರ್ ಹರ್ಷದೀಪ್ ಮಾಡಿದ್ದು, ಅದಾದ್ಮೇಲೆ ಕೊನೆಯ ಓವರ್ ಹಾರ್ದಿಕ್ ಪಾಂಡ್ಯ 16 ರನ್ ಬೇಕಿದ್ದಾಗ ಮಿಲ್ಲರ್ ಅವ್ರನ್ನ ಔಟ್ ಮಾಡಿದ್ದು. ಆ ಒಂದು ಕ್ಯಾಚ್ ಇದೆಯಲ್ಲ, ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಚ್, ಅದಂತೂ ಒನ್ ಆಫ್ ದ ಬೆಸ್ಟ್ ಕ್ಯಾಚ್ ಆಫ್ ದ ಡಿಕೇಡ್ ಅಂತ ಹೇಳ್ಬೋದು. ಇಡೀ ಪಂದ್ಯವನ್ನೇ ಟರ್ನ್ ಮಾಡಿದಂಥ ಕ್ಯಾಚ್. ಯಾಕಂದ್ರೆ ಮಿಲ್ಲರ್ ಕೆಪಾಸಿಟಿ ನಮಗೆ ಗೊತ್ತಿದೆ, ಕೊನೆಯದಾಗಿ ಅವರು ನೀಟಾಗಿ ಕ್ಲಿಯರ್ ಮಾಡಿ ಫಿನಿಶ್ ಮಾಡಬಲ್ಲ ಒಂದು ಆಟಗಾರ ಅಂತ. ಆದರೆ ಆ ಒಂದು ಕ್ಯಾಚ್, ಸೂರ್ಯಕುಮಾರ್ ಅವರ ಕ್ಯಾಚ್, ಅದು ಕೂಡ ಬೌಂಡ್ರಿ ಲೈನ್ಗೆ ಹೋಗಿತ್ತು. ಅದನ್ನು ಮೊದಲು ಹಿಡಿದು ಅದಾದ್ಮೇಲೆ ಹೊರಗೆ ಹಾಕಿ ಮತ್ತೆ ಅದನ್ನ ಕ್ಯಾಚ್ ಹಿಡಿದು ಸಂಭ್ರಮಿಸಿದಂಥ ರೀತಿ. ಅಲ್ಲೂ ಕೂಡ ಏನಾದರೂ ರೋಪ್ಗೆ ಕಾಲ್ ಟಚ್ ಆಗಿದೆಯಾ ಅನ್ನೋ ಭಯ ಇತ್ತು. ಆದ್ರೆ ಕ್ಲೀನ್ ಕ್ಯಾಚ್ ಅನ್ನ ಸೂರ್ಯಕುಮಾರ್ ಆ ಒಂದು ಪ್ರೆಷರ್ ಟೈಮಲ್ಲಿ ಹಿಡಿದಿದ್ದು ನಮ್ಮನ್ನ ಚಾಂಪಿಯನ್ ಮಾಡೋಕೆ ಸಾಧ್ಯವಾಯಿತು. ಅಲ್ಲಿಂದ ರಬಾಡಾ ಒಂದು 4 ಹೊಡೆದ್ರು ಕೂಡ ಕೊನೆಯದಾಗಿ ಹಾರ್ದಿಕ್ ಪಾಂಡ್ಯ ಲೈನ್ ಲೆಂತ್ನಲ್ಲಿ ಎಲ್ಲೂ ಕೂಡ ಮಿಸ್ ಮಾಡಲಿಲ್ಲ. ನಾವು ಕಪ್ಪನ್ನು ಗೆದ್ವಿ. ಸೊ ಈ ಕಪ್ ಗೆಲ್ಲೋದ್ರಲ್ಲಿ ಬಹಳಷ್ಟು ವಿಚಾರಗಳಿದೆ. ಒಂದು ರಾಹುಲ್ ದ್ರಾವಿಡ್ ಅವರಿಗೆ ಒಂದು ಸಮರ್ಪಣೆ ಅನ್ನೋದು, ಇನ್ನೊಂದು ಕಡೆ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಇಬ್ಬರು ಕೂಡ ಸೇರಿ ಒಂದು ಕಪ್ಪನ್ನು ಗೆಲ್ಲಿಸಿರುವಂಥದ್ದು. ಸೊ ಇದಾಗಿತ್ತು ಟಿವಿ9 ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.